ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 6ನೇ ಅಧ್ಯಾಯ 39ನೇ ಶ್ಲೋಕ. ಏತನ್ಮೇ ಸಂಶಯಂ ಕೃಷ್ಣ ಚೇತ್ತು ಮಹರ್ಷಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಚೇತ್ತಾನ್ನ ಉಪಪದ್ಯತೆ. ಕೃಷ್ಣ, only you are capable to remove this doubt of mine completely, for none other than you can display this doubt. ಅರ್ಜುನನು ಈಗ ಪ್ರಶ್ನೆಯನ್ನು ಮಾಡಿದ್ದ. ಆ ಪ್ರಶ್ನೆಗಳಿಗೆ ಈ ಉತ್ತರವನ್ನು ಕೊಡೋದಕ್ಕೆ ಸಮರ್ಥವಾದ ವ್ಯಕ್ತಿ ನೀನೇ ಅಂತ ಕೃಷ್ಣನನ್ನು ಹೇಳ್ತಾ ಇದ್ದಾನೆ. ಏನೇನು ಪ್ರಶ್ನೆ ಮಾಡಿದ ಅಂತ ಹಿಂದಿನ ಶ್ಲೋಕಗಳನ್ನು ನಾವು ಅವಲೋಕನ ಮಾಡಿಕೊಂಡು ಹೇಳಬೇಕು. ಏತನ್ಮೇ ಸಂಶಯಂ ಕೃಷ್ಣ, ಇದು ನನ್ನ ಸಂಶಯ ಅಂತ ಹೇಳ್ತಾ ಇದ್ದಾನೆ. ಏನು ಸಂಶಯ? ಯೋಗಾಚಲಿತ ಮಾನಸಃ, ಮನಸ್ಸು ಯೋಗದಿಂದ ಚಲಿತವಾಗುತ್ತದೆ. ಇದನ್ನು ಹೇಗೆ ನಿಯಂತ್ರಣ ಮಾಡೋದು? ಒಂದು ವೇಳೆ ಆತನು ಹೀಗಿದ್ದಾಗ ಯೋಗ ಆಗುವ ಸಾಧ್ಯತೆ ಇರುತ್ತೆ. ಅಪ್ರಾಪ್ಯ, ಆತನು ಸಿದ್ಧಿಯನ್ನು ಪಡೆಯದಲೇ ವಾಪಸ್ ಬಂದುಬಿಟ್ಟಾದರೆ ಮುಂದೆ ಅವನ ಗತಿ ಏನು? ಕಾಮಗತಿ ಅಂತ ಕೇಳಿದೆ. ಯಾವ ಗತಿ ಅವನಿಗೆ ಆಗುತ್ತದೆ? ಕಚ್ಚಿನ್ನ ಭಯವಿಭ್ರಷ್ಟ ಅಂತ, ಅವನು ಭಯಭೀತನಾಗಿ ಭ್ರಮ ಇವ ಆಕಾಶದಲ್ಲಿರತಕ್ಕಂಥ ಮೋಡಗಳು ಛೇದವಾಗಿ ಹೋದಂತೆ ಅವನ ಯೋಗವು ಕೂಡ ಛೇದವಾಗಿ ಹೋಗಬಹುದು. ಅವನ ತಪಸ್ಸು ಛೇದವಾಗಿ ಹೋದರೆ ಅವನು ಮತ್ತೆ ಹೇಗೆ ಸಿದ್ಧಿಯನ್ನು ಹೊಂದುತ್ತಾನೆ? ಆದ್ದರಿಂದ ಇಂಥ ಸಂದರ್ಭದಲ್ಲಿ ಅವನು ಹೇಗೆ ಇದರಲ್ಲಿ ಪ್ರವೇಶ ಆಗಬೇಕು? ಅವನು ಪೂರ್ಣ ಮಾಡಿ ಇದ ಜನ್ಮದಲ್ಲಿ ಸಿದ್ಧಿ ಸಾಧಿಸಲಿಕ್ಕೆ ಬರುತ್ತೋ, ಅಥವಾ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳು ಅವನು ಸತ್ತು ಹೋದ ಮೇಲೆ ಅರ್ಧ ಮಾಡಿರ್ತಕ್ಕಂಥ ಸಾಧನೆಗಳು ಮುಂದಿನ ಜನ್ಮಕ್ಕೂ ಕೂಡ ಅನುಕೂಲವಾಗುತ್ತವೆಯೋ? ಅದನ್ನು ನನಗೆ ಸಂಶಯ ಉಳಿಯದಂತೆ ಉತ್ತರವನ್ನು ಕೊಡು ಅಂತ ಕೇಳ್ತಾ ಇದ್ದಾನೆ. ಈ ಸಂಶಯಕ್ಕೆ ತಕ್ಕ ಪರಿಹಾರವನ್ನು ನೀನೇ ಕೊಡುವವನಾಗಿದ್ದೀಯಾ? ಕಾರಣ ಜನ್ಮಾಂತರಗಳ ಜಾಲವನ್ನು ನೀನು ಬಲ್ಲವನಾಗಿದ್ದೀಯಾ. ಜನ್ಮಾಂತರ ವಿಷಯಗಳನ್ನು ಬಲ್ಲವನಾಗಿದ್ದೀಯಾ. ಜನ್ಮಗಳನ್ನು ಕೂಡ ಬಲ್ಲವನಾಗಿದ್ದೀಯಾ. ಆದ್ದರಿಂದ ಇವುಗಳಿಗೆ ಉತ್ತರವನ್ನು ಕೊಡಲು ನೀನು ಸಮರ್ಥನಾಗಿದ್ದೀಯಾ. ನೀನು ಮಹಾಪುರುಷನಿದ್ದೀಯಾ. ನೀನು ಅವತಾರ ಪುರುಷನಿದ್ದೀಯಾ. ತ್ವತ್ ಅನ್ಯಃ, ಈ ಸಂಶಯಗಳನ್ನು ಪರಿಹಾರ ಮಾಡೋದಕ್ಕೆ ನ ಅನ್ಯಃ ಅಂತ, ನಿನಕ್ಕಿಂತ ಬಿಟ್ಟು ಬೇರೆಯವರು ಯಾರೂ ಇಲ್ಲ. ನ ಅನ್ಯಃ ಅನನ್ಯಃ ಅಂತ, ತ್ವತ್ ಅನ್ಯಃ, ನಿನ್ನ ಬಿಟ್ಟು ಬೇರೆ ಇದು ಸಂಶಯಕ್ಕೆ ಉತ್ತರವನ್ನು ಕೊಡೋದಕ್ಕೆ ಯಾರೂ ಸಮರ್ಥರಿಲ್ಲ. ಆದ್ದರಿಂದ ಈ ಸಂಶಯವನ್ನು ಚೇತುಂ ಅರ್ಹಸಿ, ಈ ಸಂಶಯವನ್ನು ಪರಿಹಾರ ಮಾಡೋದರಲ್ಲಿ, ಈ ಸಂಶಯವನ್ನು ಕತ್ತರಿಸಿ ಹಾಕೋದರಲ್ಲಿ ನೀನು ಸಮರ್ಥನಾಗಿದ್ದೀಯ. ಆದ್ದರಿಂದ ನಿನ್ನನ್ನು ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇನೆ, ದಯವಿಟ್ಟು ನನಗೆ ನನ್ನ ಸಮಸ್ಯೆಯ ಪರಿಹಾರವಾಗುವಂಥ ವಿಚಾರವನ್ನು ಹೇಳಿ ನನ್ನನ್ನು ಈ ಯೋಗದಲ್ಲಿ ಆಸಕ್ತನನ್ನಾಗಿ ಮಾಡು. ನಾನು ಈ ವಿಚಾರದಲ್ಲಿ ವಿಮೂಢನಾಗಿ ಹೋಗಿದ್ದೇನೆ, ನನಗೆ ತಿಳಿಯದಂತಾಗಿ ಹೋಗಿದೆ. ನಾನು ಈಗ ದಿಗ್ಮೂಢನಾಗಿದ್ದೇನೆ, ನಾನು ಅಶಕ್ತನಾಗಿದ್ದೇನೆ, ಅಸಮರ್ಥನಾಗಿದ್ದೇನೆ, ದುರ್ಬಲನಾಗಿದ್ದೇನೆ. ಇಂಥ ಒಂದು ಅವಸ್ಥೆಯಲ್ಲಿರುವಂಥ ನನ್ನನ್ನು ನೀನು ಸದೃಢಗೊಳಿಸು. ನಾನು ಏನು ಮಾಡಿದರೆ ಈ ಮಾಡಿರ್ತಕ್ಕಂಥ ಫಲಗಳು ಮುಂದಿನ ಜನ್ಮಕ್ಕೂ ನನಗೆ ಸಹಕಾರವಾಗುತ್ತವೆಯೋ ಆ ಮಾರ್ಗವನ್ನು ಹೇಳು. ಖಂಡಿತ ಇವು ನನಗೆ ಮುಂದೆ ಸಹಕಾರವಾಗುತ್ತವೆ ಅಂತಾದರೆ ನಾನು ನನ್ನ ಕೆಲಸದಲ್ಲಿ ಪ್ರವೃತ್ತನಾಗುತ್ತೇನೆ, ನನ್ನ ಯೋಗವನ್ನು ಮುಂದುವರಿಸುತ್ತೇನೆ, ಸಾಧನೆಯನ್ನು ಮುಂದುವರಿಸುತ್ತೇನೆ, ಸಿದ್ಧಿಯಲ್ಲಿ ನಾನು ಮತ್ತೆ ಮುಂದುವರಿಯುತ್ತೇನೆ, ನನ್ನ ಯೋಗ ಸಾಧನೆಗೆ ನಾನು ಕಾರ್ಯೋನ್ಮುಖನಾಗುತ್ತೇನೆ. ಆದ್ದರಿಂದ ನಿನ್ನ ಸಂಶಯ ಪರಿಹಾರಾತ್ಮಕವಾಗಿರ್ತಕ್ಕಂಥ ಉತ್ತರವನ್ನು ನಾನು ಬಯಸುತ್ತೇನೆ. ನೀನು ಹಿಂದೆನೂ ಕೂಡ ನಾನು ಮಾಡಿರುವಂಥ ಸಂಶಯಗಳಿಗೆ ಸಾಕಷ್ಟು ಸಮರ್ಥ ರೂಪದಿಂದ ಉತ್ತರವನ್ನು ಕೊಟ್ಟಿದ್ದೀಯಾ, ಸಪ್ರಮಾಣವಾಗಿ ಉತ್ತರವನ್ನು ಕೊಟ್ಟಿದ್ದೀಯಾ. ಮತ್ತು ನೀನು ಹೇಳಿರ್ತಕ್ಕಂಥ ವಿಷಯದಲ್ಲಿ ಪ್ರವೃತ್ತನ ಆಗಬೇಕಾದಾಗ, ಸಂಶಯ ಬಂದಾಗ ಇನ್ನೊಬ್ಬರನ್ನು ನಾನು ಹೇಗೆ ಕೇಳಲಿಕ್ಕೆ ಬರುತ್ತೆ? ನೀನು ಹೇಳಿರ್ತಕ್ಕಂಥ ವಿಷಯದಲ್ಲಿ ನಾನು ಮುಂದುವರಿಯಲು ಸಿದ್ಧನಿದ್ದೇನೆ, ನೀನು ಮಾಡುವಂಥ ಕೆಲಸವನ್ನು ಮಾಡಲು ನಾನು ಸಿದ್ಧನಿದ್ದೇನೆ. ನನಗೆ ಬಂದಿರುವಂಥ ಸಂಶಯವನ್ನು ಮಾತ್ರ ನೀನು ಪರಿಹರಿಸು. ನೀನು ಹೇಳಿದ ಎಲ್ಲ ಕೆಲಸಗಳಲ್ಲಿ ನಾನು ಪ್ರವೃತ್ತನಾಗುತ್ತೇನೆ, ನೀನು ಹೇಳಿದಂತೆ ಕೇಳುತ್ತೇನೆ. ಸಂಶಯ ಬಂದಾಗ ಮನುಷ್ಯನಿಗೆ ಕೆಲಸ ಮಾಡಲು ಅವನು
ಅಶಕ್ತನಾಗುತ್ತಾನೆ, ದುರ್ಬಲನಾಗುತ್ತಾನೆ. ಸಂಶಯ ಬಂದ ಮೇಲೆ ಕೆಲಸವನ್ನು ಮಾಡಬಾರದು ಅನ್ನುವಂಥ ನೀತಿಶಾಸ್ತ್ರಗಳು ಕೂಡ ಹೇಳುತ್ತವೆ. ಹಾಗಾಗಿ ಸಂಶಯ ಇಟ್ಟುಕೊಂಡು ಕೆಲಸ ಮಾಡಿದರೆ ಅದು ಯಶಸ್ವಿ ಆಗೋದಿಲ್ಲ. ಆತನು ಅದರಿಂದ ಅದ್ಯೋನ್ಮುಕ್ತನಾಗೋದಿಲ್ಲ, ಜ್ಞಾನಿ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯಗಳು ಎಲ್ಲ ಕಡೆಗೂ ಕೇಳಿಬರುತ್ತವೆ. ಆದ್ದರಿಂದ ನನ್ನ ಸಂಶಯಕ್ಕೆ ಉತ್ತರವನ್ನು ಕೊಟ್ಟು ನನ್ನ ಕಾರ್ಯೋನ್ಮುಖ ಮಾಡು ಅನ್ನುವಂಥ ಅಭಿಪ್ರಾಯವನ್ನು ಅರ್ಜುನನು ಇಲ್ಲಿ ವ್ಯಕ್ತಗೊಳಿಸಿದ್ದಾನೆ. ಹರಿ ಓಂ ತತ್ಸತ್.